ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಈ ವಿಡಿಯೋದಲ್ಲಿ ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ತಿಳಿಸ್ಕೊಡ್ತೀನಿ. ಇದು ಒಂದು ಈಸಿ ವರ್ಕ್ ಫ್ರಮ್ ಹೋಮ್ ಜಾಬ್. ಸೊ ಇದಕ್ಕೆ ನಿಮಗೆ MS Excel ಅಥವಾ ಗೂಗಲ್ ಶೀಟ್ಸ್ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಇದ್ದರೆ ಇದನ್ನ ಮಾಡ್ಬೋದು. ಹಾಗೆ ನಿಮಗೆ ಗೊತ್ತಿಲ್ಲ ಅಂದರೆ ಯೂಟ್ಯೂಬಲ್ಲಿ ತುಂಬ MS Excel ಮತ್ತು ಗೂಗಲ್ ಶೀಟ್ಸ್ದು ಕೋರ್ಸ್ಗಳಿದೆ, ಅದನ್ನ ನೋಡಿ, ಅದರಿಂದ ನಿಮಗೆ ಇದು ಗೊತ್ತಾಗುತ್ತೆ. ಸೊ ಈ ವರ್ಕ್ ಫ್ರಮ್ ಹೋಮ್ ಜಾಬ್ ಯಾವುದು ಅಂದರೆ ಡಾಟಾ ಎಂಟ್ರಿ ಆಪರೇಟರ್. ಇಲ್ಲಿ ನೋಡ್ತಾ ಇರ್ಬೋದು ರಿಮೋಟ್ ಅಂತ ಇದೆ. ಇದು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ, ಲೈಕ್ ಫುಲ್ ಟೈಮ್ ಆ ಥರ ಏನಲ್ಲ, ಬಟ್ ನೀವು ಚೆನ್ನಾಗಿ ವರ್ಕ್ ಮಾಡಿದರೆ ಅವರು ಫುಲ್ ಟೈಮ್ ಕೊಟ್ಟರು ಕೊಡ್ಬೋದು. ಸೊ ಅದು ನಿಮ್ಮ ಮೇಲೆ ಡಿಪೆಂಡ್ ಇರುತ್ತೆ. ಇದು ಬಂದು ಬ್ಯಾಂಗ್ಳೂರ್, ಕರ್ನಾಟಕ ಲೊಕೇಶನಲ್ಲೇ ಇದೆ. ಸೊ ಕರ್ನಾಟಕದವರು ಇದಕ್ಕೆ ಅಪ್ಲೈನ ಮಾಡ್ಬೋದು. ಸೊ ಫಸ್ಟ್ ಆಫ್ ಆಲ್ ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ ಏನಿರುತ್ತೆ ಅಂತ ನೋಡೋದಾದರೆ, ತುಂಬ ಜನಕ್ಕೆ ಲಿಂಕ್ಡ್ಇನ್ ಗೊತ್ತಿರ್ಬೋದು. ಸೊ ಆ ಲಿಂಕ್ಡ್ಇನ್ ಸೇಲ್ಸ್ ನ್ಯಾವಿಗೇಟರ್ ಅಂತ ಬರುತ್ತೆ. ಸೊ ಅಲ್ಲಿ ಸೀನಿಯರ್ ಎಕ್ಸಿಕ್ಯೂಟಿವ್ಸ್ದು ಡಾಟಾನ ಸರ್ಚ್ ಮಾಡಿಬಿಟ್ಟು ಅದನ್ನ ಗೂಗಲ್ ಶೀಟಿಗೆ ಅಥವಾ MS Excelಗೆ ಕಾಪಿ ಪೇಸ್ಟ್ ಮಾಡಬೇಕಿರುತ್ತೆ. ಸೊ ಯಾವ ಕಂಪ್ನಿದು ಸೀನಿಯರ್ ಎಕ್ಸಿಕ್ಯೂಟಿವ್ಸ್ದು ಕಾಪಿ ಪೇಸ್ಟ್ ಮಾಡಬೇಕು ಅಂತ ಅವರೇ ಲೀಸ್ಟ್ನ ಕೊಡ್ತಾರೆ. ಸೊ ಅದರಲ್ಲಿ ನೀವು ಫಸ್ಟ್ ನೇಮ್, ಲಾಸ್ಟ್ ನೇಮ್, ಡೆಸಿಗ್ನೇಷನ್, ಲಿಂಕ್ಡ್ಇನ್ ಪ್ರೊಫೈಲ್ URL, ಇಮೇಲ್ ಅಡ್ರೆಸ್, ಮೊಬೈಲ್ ನಂಬರ್, ಹಾಗೆ ಇನ್ನು ಬೇರೆ ಡೀಟೇಲ್ಸ್ಗಳನ್ನ ಕಾಪಿ ಪೇಸ್ಟ್ ಮಾಡಬೇಕಿರುತ್ತೆ. ಸೊ ಡೈಲಿ 250 ಕಾಂಟ್ಯಾಕ್ಟ್ಸ್ನ ನೀವು ಈ ರೀತಿ ಕಾಪಿ ಪೇಸ್ಟ್ ಮಾಡಬೇಕಿರುತ್ತೆ. ಜಸ್ಟ್ ನೀವು ಲಿಂಕ್ಡ್ಇನಲ್ಲಿ ಸರ್ಚ್ ಮಾಡಬೇಕು, ಅದನ್ನ ಕಾಪಿ ಪೇಸ್ಟ್ ಮಾಡಬೇಕು. ಹಾಗೆ ಈಗ ಡಾಟಾ ಕಲೆಕ್ಟ್ ಆಗಿರುತ್ತಲ್ಲ, ಅದನ್ನ ಇನ್ವೆಸ್ಟಿಗೇಷನ್ ಮಾಡಬೇಕು. ಏನಾದರೂ ಗ್ಯಾಪ್ಸ್ ಇದ್ದರೆ ಅದನ್ನ ಫಿಲ್ ಮಾಡಬೇಕಿರುತ್ತೆ. ಹಾಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ, ಲೈಕ್ ಅಂದರೆ ಆಲ್ರೆಡಿ ರೆಕಾರ್ಡ್ ಆಗಿರೋ ಡಾಟಾದಲ್ಲಿ ಏನಾದರೂ ಅಪ್ಡೇಟ್ ಮಾಡಬೇಕು ಅಂದರೆ ನೀವು ಅಪ್ಡೇಟ್ನ ಮಾಡಬೇಕಿರುತ್ತೆ. ಹಾಗೆ ಈ ಇನ್ಫಾರ್ಮೇಷನ್ನ ಕಾನ್ಫಿಡೆನ್ಷಿಯಲ್ ಆಗಿಡಬೇಕು. ಹಾಗೆ ಸ್ಟೇಕ್ ಹೋಲ್ಡರ್ಸ್ ಜೊತೆ ಮಾತಾಡಿಬಿಟ್ಟು ಅವ್ರಿಗೆ ಏನು ರಿಕ್ವೈರ್ಮೆಂಟ್ ಇದೆ ಅದ್ರ ಪ್ರಕಾರ ಡಾಟಾನ ಕಲೆಕ್ಟ್ ಮಾಡಿ ಕೊಡಬೇಕಿರುತ್ತೆ. ಇವರು ಒಂದು ಡೆಡ್ಲೈನ್ ಕೊಟ್ಟಿರ್ತಾರೆ, ಅಷ್ಟೊತ್ತಿಗೆ ಕಂಪ್ಲೀಟ್ ಮಾಡಿ ಕಳಿಸ್ಬೇಕಿರುತ್ತೆ. ಡೈಲಿ ನೀವು ಕಲೆಕ್ಟ್ ಮಾಡಿರೋ ಡಾಟಾನ ಕಂಪೈಲ್ ಮಾಡಿ, ರಿಪೋರ್ಟ್ ಮಾಡಿ ಸ್ಟೇಕ್ ಹೋಲ್ಡರ್ಸ್ ಮತ್ತು ಮ್ಯಾನೇಜರ್ಸ್ಗೆ ಕಳಿಸ್ಬೇಕು. ಹಾಗೆ ಈ ಡಾಟಾನೆಲ್ಲ ಬ್ಯಾಕಪ್ ಮಾಡ್ತಿರ್ಬೇಕು. ಇಷ್ಟು ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ ಆಗಿರುತ್ತೆ. ಸೊ ಈ ಜಾಬ್ಗೆ ನೀವು ಅಪ್ಲೈ ಮಾಡಬೇಕು ಅಂದರೆ ಏನು ರಿಕ್ವೈರ್ಮೆಂಟ್ಸ್ ಬೇಕು? ಒಂದು, ನಿಮಗೆ ಡಾಟಾ ಎಂಟ್ರಿ ವರ್ಕ್ ಬಗ್ಗೆ ಗೊತ್ತಿರಬೇಕು, ಹಾಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರಬೇಕು. ಇನ್ನು ಗೂಗಲ್ ಶೀಟ್ ಮತ್ತು MS Excelಲ್ಲಿ ಎಕ್ಸ್ಪೀರಿಯನ್ಸ್ ಇರಬೇಕು, ಮತ್ತು ಲಿಂಕ್ಡ್ಇನ್ ಬಗ್ಗೆ ಗೊತ್ತಿರಬೇಕು. ಇದೆಲ್ಲ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿಬಿಟ್ಟು ವೀಡಿಯೋಸ್ ತುಂಬ ಬರುತ್ತೆ, ಅದನ್ನ ನೋಡ್ಬಿಟ್ಟು ಕಲಿಬೋದು. ಕಲಿತು ನಿಮಗೆ ಕಾನ್ಫಿಡೆನ್ಸ್ ಇದ್ದರೆ ಇದಕ್ಕೆ ಅಪ್ಲೈನ ಮಾಡ್ಬೋದು. ಇನ್ನು ಮೇಯ್ನಾಗಿ ಗೂಗಲ್ ಶೀಟ್ ಮತ್ತು MS Excelಲ್ಲಿ ಡೂಪ್ಲಿಕೇಟ್ಸ್ ರಿಮೂವಲ್, ಕಂಡೀಷನಲ್ ಫಾರ್ಮೇಟಿಂಗ್, ಪಿವೋಟ್ ಟೇಬಲ್ಸ್, ಬೇಸಿಕ್ ಫಾರ್ಮುಲಾಸ್ ಲೈಕ್ ಲುಕ್ಅಪ್, ಕೌಂಟ್, ಸಮ್, ಇದಕ್ಕೆಲ್ಲ ಮಾಡೋಕೆ ಗೊತ್ತಿರಬೇಕು. ಇನ್ನು ಡಾಟಾ ವ್ಯಾಲಿಡೇಷನ್ ಮಾಡೋಕೆ ಗೊತ್ತಿರಬೇಕು. ಇನ್ನು ಡಾಟಾ ಫಾರ್ಮ್ಸ್, ಆ್ಯಡ್ ಮತ್ತು ಎಡಿಟ್, ಫೈಂಡ್ ಆರ್ ರಿಪ್ಲೇಸ್, ಡಿಲೀಟ್ ರೋಸ್ ಆ್ಯಂಡ್ ಕಾಲಮ್ಸ್, ಈ ಥರ ಸೆಟ್ಟಿಂಗ್ಸ್ ಎಲ್ಲ ನಿಮಗೆ ಗೊತ್ತಿರಬೇಕು. ಸೊ ಇದೆಲ್ಲ ನೀವು ಜಸ್ಟ್ ಡೂಪ್ಲಿಕೇಟ್ ರಿಮೂವಲ್ ಗೂಗಲ್ ಶೀಟ್ಸ್ ಅಂತ ಯೂಟ್ಯೂಬಲ್ಲಿ ಹೊಡೆದ್ರೆ ಬರುತ್ತೆ, ಆ ವಿಡಿಯೋ ನೋಡಿ ಕಲಿಬೋದು. ಗೂಗಲ್ ಶೀಟ್ಸ್ ಎಲ್ಲ ನೀವೇನು ಪ್ರೈಸ್ನ ಪೇ ಮಾಡಬೇಕು ಅಂತ ಏನಿಲ್ಲ. ನೀವು ನಿಮ್ಮ ಹತ್ರ Gmail ಅಕೌಂಟ್ ಇದ್ದರೆ ಸಾಕು, ಗೂಗಲ್ ಶೀಟ್ಸ್ನ ಓಪನ್ ಮಾಡಿ ನೀವು ಪ್ರಾಕ್ಟೀಸ್ನ ಮಾಡ್ಬೋದು. ಹಾಗೆ ನಿಮ್ಮದು ಟೈಪಿಂಗ್ ಸ್ಪೀಡ್ ಫಾಸ್ಟ್ ಇರಬೇಕು ಮತ್ತು ಡಾಟಾ ಎಂಟ್ರಿ ಸ್ಪೀಡ್ ಅಕ್ಯುರೇಟ್ ಆಗಿರಬೇಕು. ಯಾಕೆಂದರೆ ಡೈಲಿ 250 ಕಾಂಟ್ಯಾಕ್ಟ್ನ ಕಾಪಿ ಪೇಸ್ಟ್ ಮಾಡಬೇಕಿರುತ್ತೆ ಸರ್ಚ್ ಮಾಡಿ. ಸೊ ಅದಕ್ಕೋಸ್ಕರ ನಿಮಗೆ ಸ್ವಲ್ಪ ಇಂಗ್ಲೀಷ್, ಗ್ರಾಮರ್ ಬಗ್ಗೆ ಎಲ್ಲ ಗೊತ್ತಿರಬೇಕು. ಯಾಕೆಂದರೆ ನೀವು ಡಾಟಾ ಎಂಟ್ರಿ ಎಲ್ಲ ಮಾಡ್ತಿದ್ದೀರ ಅಂದರೆ ಕರೆಕ್ಟ್ ಸ್ಪೆಲ್ಲಿಂಗ್ ಇರಬೇಕು, ಗ್ರಾಮರ್, ಪಂಕ್ಚುಯೇಷನ್ಸ್ ಎಲ್ಲ ಕರೆಕ್ಟಾಗಿರಬೇಕು. ನೀವು ತಪ್ಪಾಗಿ ಎಲ್ಲ ಡಾಟಾ ಎಂಟ್ರಿ ಮಾಡಿ ಕಳಿಸಿದ್ರೆ ಅವರಿಗೆ ಈಗೇನಾದ್ರು ಅವ್ರ ಆಟೋಮೇಷನ್ ಆ ಥರ ಏನಾದ್ರು ಮಾಡಬೇಕು ಅಂದರೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಇವನ್ನೆಲ್ಲ ನೋಡ್ಬಿಟ್ಟು ಚೆಕ್ ಮಾಡಿ ಕರೆಕ್ಟಾಗಿ ಕಳಿಸ್ಬೇಕಿರುತ್ತೆ. ಇನ್ನು ಡೀಟೇಲ್ಸ್ನ ಕರೆಕ್ಟಾಗಿ ಕಲೆಕ್ಟ್ ಮಾಡಬೇಕಿರುತ್ತೆ. ಇನ್ನು ಕಾನ್ಫಿಡೆನ್ಷಿಯಾಲಿಟಿ, ಈ ಥರ ವರ್ಕ್ ಎಲ್ಲ ಮಾಡ್ತಿರ್ತೀರಲ್ಲ, ಈ ಡಾಟಾನ ಬೇರೆಯವ್ರಿಗೆ ಶೇರ್ ಮಾಡೋದು ಆ ರೀತಿ ಎಲ್ಲ ಮಾಡೋ ಆಗಿಲ್ಲ. ಇನ್ನು ಇವರು ಯಾವುದೇ ಥರದ ಟಾಸ್ಕ್ ಕೊಟ್ರು ಅದನ್ನ ಮಾಡೋ ಥರ ಇರಬೇಕು. ಈ ಎಲ್ಲ ಸ್ಕಿಲ್ಸು, ಈ ಎಲ್ಲ ರಿಕ್ವೈರ್ಮೆಂಟ್ಸ್ ನಿಮ್ಮಲ್ಲಿ ಇದ್ದರೆ ನೀವು ಅಪ್ಲೈ ಮಾಡ್ಬೋದು. ಇಲ್ಲ ಅಂದರೆ ನೀವು ಯೂಟ್ಯೂಬಲ್ಲಿ ಈ ಥರ ಎಲ್ಲ ನೋಡಿ ಕಲ್ತ್ಕೊಂಡು ಕೂಡ ಅಪ್ಲೈನ ಮಾಡ್ಬೋದು. ಇಲ್ಲಿ ಲೈಕ್ ಅವ್ರೇನು ಮೆನ್ಷನ್ ಮಾಡಿಲ್ಲ ಇಷ್ಟು ವರ್ಷ ಎಕ್ಸ್ಪೀರಿಯೆನ್ಸ್ ಬೇಕು, ಅಷ್ಟು ವರ್ಷ ಎಕ್ಸ್ಪೀರಿಯೆನ್ಸ್ ಬೇಕು ಅಂತ, ಜಸ್ಟ್ ಡಾಟಾ ಎಂಟ್ರಿ ಆಪ್ರೇಟರ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಅಪ್ಲೈ ಮಾಡೋದು ಹೇಗೆ ಅಂದರೆ, ಅಪ್ಲೈ ಫಾರ್ ದಿಸ್ ಜಾಬ್ ಅಂತ ಕ್ಲಿಕ್ ಮಾಡಿ. ಜಾಬ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಥವಾ ಪಿನ್ ಕಮೆಂಟಲ್ಲಿ ಕೊಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಪೇಜಿಗೆ ಬರ್ತೀರಾ. ಇಲ್ಲಿ ನಿಮ್ಮ ರೆಸ್ಯೂಮ್ ಇದ್ದರೆ ರೆಸ್ಯೂಮ್ ಅಪ್ಲೋಡ್ ಮಾಡಿ ಆಟೋ ಫಿಲ್ ಮಾಡ್ಬೋದು. ಇಲ್ಲ ಅಂದರೆ ನೀವೇ ಮ್ಯಾನ್ಯುವಲ್ ಆಗು ಫಿಲ್ ಮಾಡ್ಬೋದು. ಫಸ್ಟ್ ನೇಮ್, ಲಾಸ್ಟ್ ನೇಮ್, ಇಮೇಲ್, ನೀವೇನಾದ್ರು ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇದ್ರದ್ದು ಹೆಡ್ಲೈನ್, ಫೋನ್ ನಂಬರ್, ಅಡ್ರೆಸ್, ಇನ್ನು ನಿಮ್ಮ ಎಜುಕೇಷನ್ ಡಾಟಾ, ಎಕ್ಸ್ಪೀರಿಯನ್ಸ್ ಇದ್ದರೆ ಅದ್ರ ಡಾಟಾ, ಇನ್ನು ಸಮ್ಮರಿ ಮತ್ತು ರೆಸ್ಯೂಮ್ ಅಪ್ಲೋಡ್ ಮಾಡಬೇಕಿರುತ್ತೆ. ಆಮೇಲೆ ಕವರ್ ಲೆಟರ್ ಏನಾದ್ರು, ಇವೆಲ್ಲ ಆಪ್ಷನಲ್, ನೀವು ಹಾಕೋದಿದ್ರೆ ಹಾಕ್ಬೋದು. ಇದನ್ನೆಲ್ಲ ಹಾಕ್ಬಿಟ್ಟು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡೋರುತ್ತೆ. ಸೊ ಈ ರೀತಿ ಈ ಡಾಟಾ ಎಂಟ್ರಿ ಆಪ್ರೇಟರ್ ಜಾಬ್ಗೆ ಅಪ್ಲೈ ಮಾಡ್ಬೋದು. ಸೊ ಇದು ಒಂಥರ ಈಸಿ ಕೆಲಸನೇ. ಯೂಸ್ವಲಿ ನೀವು ಗೂಗಲ್ ಸರ್ಚು, ಲಿಂಕ್ಡ್ಇನ್ ಎಲ್ಲ ಸರ್ಚ್ ಮಾಡಿರ್ತೀರ ಅನಿಸುತ್ತೆ. ಅದೇ ರೀತಿ ನೀವು ಸರ್ಚ್ ಮಾಡೋದು,
ಜಸ್ಟ್ ಅಲ್ಲಿರೋ ಡಾಟಾನ ಕಾಪಿ ಪೇಸ್ಟ್ ಮಾಡೋದಾಗಿರುತ್ತೆ. ಸೊ ಯಾವ ಕಂಪ್ನಿದು ಮಾಡಬೇಕು ಅಂತ ಅವರೇ ಕೊಡ್ತಾರೆ. ಸೊ ಈ ಜಾಬು ನಿಮಗೆ ಇಂಟ್ರೆಸ್ಟಿಂಗ್ ಅನಿಸಿದರೆ ಅಪ್ಲೈ ಮಾಡಿ. ಇದು ವರ್ಕ್ ಫ್ರಮ್ ಹೋಮ್ ಜಾಬ್, ನೀವು ಎಲ್ಲಿಂದ ಬೇಕಾದರೂ ಮಾಡ್ಬೋದು. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂದರೂ ಅವ್ರಿಗೇನಾದರೂ ನೀಡಿದರೆ ಅವ್ರಿಗೆ ಹೆಲ್ಪ್ಫುಲ್ ಆಗುತ್ತೆ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.